ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲಲ್ಲಿ ಪದೇ ಪದೇ ಬೇಗನೆ ಸ್ಟೋರೇಜ್ ಫುಲ್ ಆಗ್ತಿದ್ರೆ, ನೀವು ಕೂಡ ನಿಮ್ಮ ಒಂದು ಫೋನ್ನಲ್ಲಿ ಸ್ಟೋರೇಜ್ ಫುಲ್ ಆದ ತಕ್ಷಣ ನಿಮ್ಮ ಒಂದು ಫೋನ್ನಲ್ಲಿರುವ ನಿಮಗೆ ಬೇಕಾದ ಡಾಕ್ಯುಮೆಂಟ್ಸ್ ಕೆಲವು ಟೈಮ್ ಡಿಲೀಟ್ ಮಾಡ್ತಾ ಇದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೆಟ್ಟಿಂಗ್ಸ್ಗಳ ಮೂಲಕ ನಿಮ್ಮ ಒಂದು ಫೋನ್ನಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ತರ ಒಂದಿಷ್ಟು ಆಪ್ಸ್ಗಳಾಗಿರ್ಬೋದು, ಒಂದಿಷ್ಟು ಬೇಡದಿರೋ ಫೈಲ್ಸ್ಗಳಾಗಿರ್ಬೋದು, ಜಂಕ್ ಫೈಲ್ಸ್ ಅಂತ ಹೇಳ್ತೀವಿ, ಅದೆಲ್ಲ ನಿಮ್ಮ ಒಂದು ಫೋನ್ನಲ್ಲಿ ನಿಮಗೆ ಗೊತ್ತಿಲ್ಲದೆ ಏನೋ ಒಂದು ಡೌನ್ಲೋಡ್ ಮಾಡೋ ಸಂದರ್ಭದಲ್ಲಿ ಅದು ಕೂಡ ಡೌನ್ಲೋಡ್ ಆಗಿರುತ್ತೆ. ಆ ಒಂದು ನಿಮಗೆ ಗೊತ್ತಿರದ ಕೇಜ್ ಫೈಲ್ಸ್, ನಿಮಗೆ ಯೂಸ್ ಇರದೇ ಇರುವಂತಹ ಒಂದು ಫೈಲ್ಸ್ ಗಳಾಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ಒಂದು ಫೋನ್ ಸ್ಟೋರೇಜ್ ಫುಲ್ ಆಗ್ತಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಮಾಡ್ಕೋಬಹುದು. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ ಸಬ್ಸ್ಕ್ರೈಬ್? ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸ್ಟೋರೇಜ್ ಫುಲ್ ಆಗ್ತಿದ್ರೆ, ನೀವು ಯಾವುದೇ ಒಂದು ಕಂಪನಿ ಮೊಬೈಲ್ ಯೂಸ್ ಮಾಡ್ತಾ ಇರಿ, ನಿಮ್ಮ ಒಂದು ಫೋನ್ ಸ್ಟೋರೇಜ್ ಫುಲ್ ಆಗ್ತಿದ್ರೆ, ಪದೇ ಫುಲ್ ಆಗ್ತಿದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅಬೌಟ್ ಫೋನ್ ಅಲ್ಲಿ ಒಂದು ಸ್ಟೋರೇಜ್ ಇರುವಂಥದ್ದು, ಫೋನ್ ಸ್ಟೋರೇಜ್ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ ಅಬೌಟ್ ಫೋನಲ್ಲಿ ಫೋನ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನು ವರ್ಕ್ ಆಗ್ತಿಲ್ಲಪ್ಪ ಅಂದರೆ ಬ್ಯಾಕ್ ಬಂದು ನಿಮ್ಮ ಒಂದು ಫೋನ್ನಲ್ಲಿ ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫುಲ್ ಡಿಟೇಲ್ ಆಗಿ ಬರ್ತಾ ಹೋಗುತ್ತೆ ನಿಮ್ಮ ಒಂದು ಫೋನ್ನಲ್ಲಿ ಸ್ಟೋರೇಜ್ ಎಷ್ಟೆಷ್ಟು ಯಾವ್ದಾವ್ದಕ್ಕೆ ಯೂಸ್ ಆಗಿದೆ ಅಂತ. ಅಕಸ್ಮಾತ್ ಇನ್ನೂ ನಿಮಗೆ ಈ ಒಂದು ಸ್ಟೋರೇಜ್ ಆಪ್ಷನ್ ಸಿಕ್ಕಿಲ್ಲಪ್ಪ ಅಂದರೆ ನಿಮ್ಮ ಒಂದು ಫೋನ್ನಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಸರ್ಚ್ ಬಾರ್ನಲ್ಲಿ ಸ್ಟೋರೇಜ್ ಅಂತ ಸರ್ಚ್ ಮಾಡಿ. ಸ್ಟೋರೇಜ್ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಆಪ್ಷನ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಇಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು. ಇಲ್ಲಿ ಮ್ಯಾನೇಜ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಬೇಡದೇ ಇರುವಂಥ ಒಂದು ಫೈಲ್ಸ್ ಆಗಿರ್ಬೋದು, ಕ್ಲೀನಪ್ ಫೈಲ್ಸ್ ಅದು ಸಜೆಸ್ಟ್ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಕ್ಲೀನಪ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನಿಮಗೆ ಬೇಡದೇ ಇರೋ ಫೈಲ್ಸ್ ಆಗಿರ್ಬೋದು, ಜಂಕ್ ಫೈಲ್ಸ್ ಆಗಿರ್ಬೋದು, ಡೂಪ್ಲಿಕೇಟ್ ಫೈಲ್ಸ್ ಆಗಿರ್ಬೋದು, ಈ ತರ ಬೇಡದೇ ಇರೋ ಫೈಲ್ಸ್ಗಳು ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಹೋಗುತ್ತೆ. ಇದು ಆಸ್ ಪರ್ ಡಿಲೀಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನೊಂದು ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ಬ್ಯಾಕ್ ಬಂದು ಇಲ್ಲಿ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫೋನ್ ನಲ್ಲಿ ಯಾವ್ಯಾವ ಆಪ್ಸ್ ಎಷ್ಟೆಷ್ಟು ಸ್ಟೋರೇಜ್ ಇದೆ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಬರ್ತಾ ಇರುವಂತದ್ದು. ಅತಿ ಹೆಚ್ಚು ಸ್ಟೋರೇಜ್ ತಗೊಂಡಿರುವ ಆಪ್ ಯಾವುದು, ಅತಿ ಕಡಿಮೆ ಸ್ಟೋರೇಜ್ ತಗೊಂಡಿರುವ ಆಪ್ ಯಾವುದು, ಇಲ್ಲಿ ಬೇಡದೇ ಇರೋ ಆಪ್ಸ್ ಗಳು ತುಂಬಾ ಇರುವಂತದ್ದು ಸ್ನೇಹಿತರೆ. ನನಗೆ ಇವಾಗ ಗೊತ್ತೇ ಇಲ್ಲ ಸ್ನೇಹಿತರೆ. ಈ ಒಂದು ಆಪ್ ಇಲ್ಲಿ ಕೆಳಗಡೆ ಜಿಬೋರ್ಡ್ ಅನ್ನುವಂಥ ಒಂದು ಆಪ್ ಇನ್ಸ್ಟಾಲ್ ಆಗಿರುವಂತದ್ದು, ಮತ್ತೆ ನನಗೆ ಬೇಡದೇ ಇರೋ ಆಪ್ಸ್ ಗಳು ಇಲ್ಲಿ ಇರುವಂತದ್ದು, ಜಿಯೋ ಸ್ಪಿಯರ್ ಇರುವಂತದ್ದು, ಮತ್ತೆ ವಿಂಕಿಟ್ ಅಂತ ಒಂದು ಆಪ್ಸ್ ಇರುವಂತದ್ದು ನಾನು ಯೂಸ್ ಮಾಡಲ್ಲ, ಆದ್ರೂ ನಮ್ಮ ಒಂದು ಫೋನ್ ನಲ್ಲಿ ಇದು ಸ್ಟೋರೇಜ್ ತಗೊಂಡಿರುವಂತದ್ದು. ಈ ವಿಂಕಿಟ್ ಆಪ್ ನನ್ನ ಒಂದು ಮೊಬೈಲ್ ಅಲ್ಲಿ 314 MB ತಗೊಂಡಿರುವಂತದ್ದು ಸ್ನೇಹಿತರೆ. ಹತ್ತತ್ರ ಅರ್ಧ GB ಇದೇ ಈ ಒಂದು ಆಪ್ ತಗೊಂಡಿರುವಂತದ್ದು. ಅದು ಬೇಡದಿರೋ ಆಪ್ಸ್ ಏನಾದ್ರು ನಿಮ್ಗಿದ್ರೆ ವಿಂಕಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಯರ್ ಕೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಬೇಡದಿರೋ ಆಪ್ ಏನಾದ್ರು ಇನ್ನೂವರೆಗೂ ಯೂಸ್ ಮಾಡಲ್ಲಪ್ಪ ಅಂದ್ರೆ, ಇಲ್ಲಿಯವರೆಗೂ ಯೂಸ್ ಮಾಡಿಲ್ಲ, ಇನ್ನು ಮುಂದೆನೂ ಯೂಸ್ ಮಾಡಲ್ಲಪ್ಪ ಅಂದ್ರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಯರ್ ಕೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೇಜ್ ಕ್ಲಿಯರ್ ಆಯ್ತು. ಇನ್ನ ಈ ತರ ಎಲ್ಲ ಒಂದು ಆಪ್ಸ್ ಗಳಿಗೆ ನಿಮ್ಮ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಯರ್ ಕೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದ್ರೆ ಕ್ಲಿಯರ್ ಕೇಜ್ ಅಂದ್ರೆ ಒನ್ ಟೈಪ್ ವೇಸ್ಟ್ ಸ್ಟೋರೇಜ್ ಅಂತ ಸ್ನೇಹಿತರೆ. ಒಂಥರ ಎಲ್ಲಿಯೂ ಕೂಡ ಇದು ಯೂಸ್ ಆಗೋದಿಲ್ಲ, ಜಂಕ್ ಫೈಲ್ಸ್ ಇರೋ ತರ ಈ ಒಂದು ಕೇಜ್ ಬಂದ್ಬಿಟ್ಟು ಎಲ್ಲಿಯೂ ಕೂಡ ಯೂಸ್ ಇರೋದಿಲ್ಲ ಸ್ನೇಹಿತರೆ. ಜಂಕ್ ಫೈಲ್ಸ್ ಯೂಟ್ಯೂಬ್ ಆಪ್ ಅಲ್ಲಿ ಬೇಡದಿರೋ ಸ್ಟೋರೇಜ್ ಕೂಡ ಸೇವ್ ಆಗಿರುತ್ತೆ. ಅದನ್ನ ಇಲ್ಲಿ ಡಿಲೀಟ್ ಮಾಡ್ಕೊಂಡ್ರೆ ಯಾವುದೇ ಡಾಟಾ ಲೂಸ್ ಆಗೋದಿಲ್ಲ, ಏನು ಚೇಂಜಸ್ ಆಗೋದಿಲ್ಲ. ಜಸ್ಟ್ ಬೇಡದಿರೋ ಸ್ಟೋರೇಜ್ ಅನ್ನ ನೀವು ಡಿಲೀಟ್ ಮಾಡಿರೋ ಟೈಪ್ ಆಗಿರುತ್ತೆ. ಇನ್ನು ನೀವೇನಾದ್ರೂ ಕ್ಲಿಯರ್ ಸ್ಟೋರೇಜ್ ಮಾಡ್ಕೊಂಡ್ರೆ ಅದರಲ್ಲಿ ಏನಾದರೂ ಡಾಟಾ ಸೇವ್ ಮಾಡಿಕೊಂಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ವಿಡಿಯೋಸ್ ಯಾವುದಾದ್ರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮಗೆ ಬೇಕಿದ್ರೆ ಕ್ಲಿಯರ್ ಸ್ಟೋರೇಜ್ ಮಾಡ್ಕೊಳ್ಳಿ, ಬೇಡಪ್ಪ ಅಂದರೆ ಬೇಡ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ನಮಗೆ ಎಷ್ಟು ಸ್ಟೋರೇಜ್ ತೊಗೊಂಡಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಗೂಗಲಲ್ಲಿ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ಎಲ್ಲ ಆಪ್ಷನ್ಸ್ಗಳು ಬಂದಿರುವಂಥದ್ದು ನಾನು ಆಲ್ರೆಡಿ ಕ್ಲಿಯರ್ ಮಾಡ್ಕೊಂಡಿರುವಂಥದ್ದು. ಕೇಸ್ ಎಲ್ಲವೂ ಕೂಡ ನಾನು ಕ್ಲಿಯರ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡ್ತೀನಿ. 85 MB ಕೇಸ್ ಇರುವಂಥದ್ದು. ಇಲ್ಲಿ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಟೋಮೆಟಿಕ್ ಆಗಿ ಬೇಡದಿರೋ ಜಂಕ್ ಫೈಲ್ಸ್ ಫೇಸ್ಬುಕ್ ಅಲ್ಲಿ ಇರುವಂಥದ್ದು ಡಿಲೀಟ್ ಆಗಿರುವಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಎಲ್ಲ ಒಂದು ಆಪ್ಸ್ ಗಳಿಗೆ ನೀವು ಚೆಕ್ ಮಾಡ್ತಾ ಹೋಗಿ. ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಕ್ಲಿಯರ್ ಕೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಬೇಡದೇ ಇರೋ ಎಲ್ಲ ಒಂದು ಸ್ಟೋರೇಜ್ ಕೂಡ ಡಿಲೀಟ್ ಆಯ್ತು. ಇನ್ನ ನೆಕ್ಸ್ಟ್ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ಇನ್ನ ರ್ಯಾಮ್ ಅಲ್ಲಿ ನೀವೇನಾದ್ರೂ ರ್ಯಾಮ್ ಏನಾದ್ರೂ ಎಕ್ಸ್ಪೆಂಡೇಬಲ್ ಮಾಡ್ಕೊಂಡಿದ್ರೆ, ನಿಮ್ಮ ಒಂದು ಫೋನ್ ರ್ಯಾಮ್ ಎಕ್ಸ್ಟೆಂಡೆಡ್ ರ್ಯಾಮ್ ಆನ್ ಇತ್ತಪ್ಪ ಅಂದ್ರೆ ಸ್ಟೋರೇಜ್ ಬಂದ್ಬಿಟ್ಟು ರ್ಯಾಮ್ ಗೆ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ 8GB ಪ್ಲಸ್ 8GB ಅಂತ ಬಂದಿರುವಂತದ್ದು. ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ 8GB ಒರಿಜಿನಲ್ ರ್ಯಾಮ್, ಯಾವುದೇ ಒಂದು ಎಡಿಷನಲ್ ರ್ಯಾಮ್ ಇಲ್ಲ, ಪ್ಲಸ್ 8GB ಏನಿದೆ ಟೋಟಲ್ 16GB ಆಯಿತು. 8GB ನನ್ನ ಒಂದು ಒರಿಜಿನಲ್ ರ್ಯಾಮ್, ಇನ್ನೂ ಒಂದು 8GB ಏನಿದೆ ಮೊಬೈಲ್ ಸ್ಟೋರೇಜ್ ಅಲ್ಲಿ ಇಲ್ಲಿ ಬಂದು ಶಿಫ್ಟ್ ಆಗಿರುವಂಥದ್ದು. ನೀವೇನಾದ್ರೂ ಅಷ್ಟು ಗೇಮಿಂಗ್ ಆಡಲ್ಲಪ್ಪ ಅಂದ್ರೆ, ಗೇಮಿಂಗ್ ಪರ್ಪಸ್ ನೀವೇನಾದ್ರೂ ಮೊಬೈಲ್ ಯೂಸ್ ಮಾಡಲ್ಲಪ್ಪ ಅಂದ್ರೆ ಈ ಒಂದು ಎಕ್ಸ್ಟೆಂಡೆಡ್ ರ್ಯಾಮ್ ಅನ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ರಿಸ್ಟಾರ್ಟ್ ಕೇಳುತ್ತೆ, ರಿಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಆಮೇಲೆ ಮಾಡ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ನಿಮ್ಮ ಒಂದು ಫೋನಲ್ಲಿ ಬೇಡದಿರೋ ಆ್ಯಪ್ಸ್ಗಳೇನಾದರೂ ಇದ್ರೆ, ನೀವು ಅಷ್ಟೊಂದು ಯೂಸ್ ಮಾಡಲ್ಲಪ್ಪ ಅಂದರೆ ಇದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನಲ್ಲಿ ಇನ್ನೂ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪದೇ ಪದೇ ಡಿಲೀಟ್ ಮಾಡೋದಾಗಿರ್ಬೋದು, ನಿಮಗೆ ಬೇಕಾದ ಆ್ಯಪ್ಸ್ಗಳಾಗಿರ್ಬೋದು, ಬೇಕಾದ ವಿಡಿಯೋಸ್ಗಳಾಗಿರ್ಬೋದು ಪದೇ ಪದೇ ಡಿಲೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಪಾರ್ಟ್ 1 ಮಾಡಿದ್ದೀನಿ. ಪಾರ್ಟ್ 2ದಲ್ಲಿ ಇನ್ನೊಂದು ಟ್ರಿಕ್ ಇರುವಂಥದ್ದು, ಅದರಲ್ಲಿ ನಿಮಗೆ ಬೇಡದಿರೋ ಫೈಲ್ಸ್ಗಳಾಗಿರ್ಬೋದು, ಇನ್ನೂ ಒಂದು ಸ್ವಲ್ಪ ಡೀಪ್ ಕ್ಲೀನ್, ಯಾವ ಥರ ಸ್ಟೋರೇಜ್ ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್. ಮತ್ತು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಆದಷ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದರೆ ಡೈಲಿ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ, ಲೈಕು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.